ಅಕ್ಷರಮಾತೆ ಸಾವಿತ್ರಿ ಬಾಯಿ ಪುಲೆಯವರ 195ನೇ ಜಯಂತಿ ಆಚರಣೆ. ಸಾವಿತ್ರಿ ಬಾಯಿ ಪುಲೆ ಸಂಘದಿಂದ ವೃದ್ಧಾಶ್ರಮದಲ್ಲಿ ಜನ್ಮ ದಿನಾಚರಣೆ. ಅಕ್ಷರದವ್ವ ಎಂದೇ ಖ್ಯಾತರಾದ ಮಾತೆ ಸಾವಿತ್ರಿ ಬಾಯಿ ಪುಲೆ ಅವರ 195ನೇ ಜಯಂತಿಯನ್ನ ಪಾವಗಡ ತಾಲೂಕು ಸಾವಿತ್ರಿ ಬಾಯಿ ಪುಲೆ ಸಂಘದ ವತಿಯಿಂದ ಈ ವರ್ಷ ವಿಶೇಷವಾಗಿ ಪಾವಗಡ ತಾಲೂಕಿನ ಹತ್ತಿರದ ಅಮಿದಾಲ ಗೊಂದಿಯಲ್ಲಿರುವ ಶ್ರೀ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇಂದು ಅವರ ಜನ್ಮದಿನವನ್ನ ವೃದ್ಧಾಶ್ರಮದಲ್ಲಿರುವ ಎಲ್ಲ ವೃದ್ಧರಿಗೆ ಒಟ್ಟಾಗಿ ಸಿಹಿ ಊಟದ ಭೋಜನವನ್ನ ಏರ್ಪಡಿಸಲಾಗಿದ್ದು, ಜೊತೆಗೆ ಸೀರೆ, ಪಂಚೆ, ಟವಲ್, ಹಣ್ಣು ಹಂಪಲು, ಬ್ರೆಡ್ ಹಾಗೂ ಬಿಸ್ಕೆಟ್ಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪಾವಗಡ ತಾಲೂಕು ಸಾವಿತ್ರಿ ಬಾಯಿ ಪುಲೆ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ, ಉಪಾಧ್ಯಕ್ಷರು, ರಾಜ್ಯ ಆಪ್ತ ಕಾರ್ಯದರ್ಶಿ ಹಾಗೂ ಎಲ್ಲಾ ಪದಾಧಿಕಾರಿಗಳು ಮತ್ತು ಸಂಘದ ಸದಸ್ಯರು ಭಾಗಿಯಾಗಿದ್ದರು. ಇದಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದ ಮಾರುತೇಶ್ವರ ಅವರು ಹಾಗೂ ಉಪಾಧ್ಯಕ್ಷರಾದ ಗಂಗಾಧರ್ ಸರ್ ಅವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನ యశస్విಯಾಗಿ ನಡೆಸಿಕೊಟ್ರು. ముసలికందరికీ బట్టలు ఇచ్చి అన్నదానం చేయించారు. వాళ్ళకి చాలా సంతోషం. మాకు ఏమంటే మేము ఆశ్రమంకి చాలా కష్టపడి మేము అభివృద్ధి చేసాము. ఫస్ట్ వచ్చి ఆశ్రమం వచ్చి ఆమెదాల గుంజలో రెంట్ బిల్డింగ్ తీసుకొని 1000 రూపాయలకు రెంట్ బిల్డింగ్ తీసుకొని 6 మందితో స్టార్ట్ చేశాను. నేనే ఆశ్రమానికి ఫౌండర్ని. ఆ తర్వాత ఇక్కడ సైట్ తీసుకొని 3 లక్షల సైట్ తీసుకొని మళ్ళీ చిన్న బిల్డింగ్ కట్టుకుంటూ పోయి ఇంత ఆశ్రమం మెయింటైన్ చేస్తాను. వీళ్ళకి ఎటువంటి డబ్బు కూడా తీసుకుని వెళ్తా ఫ్రీగా మెయింటైన్ చేస్తాను అన్నమాట. వీళ్ళకి 3 పూటల టిఫన్, భోజనం అంటూ ఉంటుంది. డైలీ టిఫన్ ఉంటుంది, వీళ్ళు అవుతాము. భోజనం కూడా 2 పూటలు భోజనం ఉంటుంది, 2 కాఫీలు ఉంటుంది. డైలీ అడ్వాన్స్ ఇస్తున్నాను. కాబట్టి ఇదంతా వచ్చిందంటే చాలా సంతోషం. వ్యవస్థ చేసి మా కార్యక్రమానికి ధన్యవాదాలు. ఇంత మంచి మేము ఆడియం వచ్చినాము, డైలీ చూసుకుంటಾ ఉంటాను. ಮಂಚಿದ್ ಕಾನಿ ನಾವು ನೋಡಿದಂತಹ ಸಂದರ್ಭದಲ್ಲಿ ತುಂಬ ಖುಷಿ ಆಯಿತು. ಒಳ್ಳೆ ರೀತಿಯಲ್ಲಿ ಎಲ್ಲವನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ನಾವು ಮನೆಗಳಲ್ಲಿ ಎಷ್ಟೋ ಜನದ ಮನೆಗಳಲ್ಲಿ ಅಪ್ಪ ಅಮ್ಮಂದಿರನ್ನ ಸಾಕೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇಷ್ಟು ಜನರನ್ನ ತಮ್ಮ ತಂದೆ ತಾಯಿಗಳು ಅಂತ ಭಾವಿಸಿ ಅವರು ನಿಮ್ಗೆಲ್ಲರಿಗೂ ಸೇವೆ ಮಾಡ್ತಿದ್ದಾರೆ. ಇದನ್ನ ತಿಳಿದು ನಮಗೂ ಕೂಡ ತುಂಬಾ ಖುಷಿ ಆಯಿತು. ವಿಶೇಷವಾಗಿ ಎಂಪಿ ಶಾಂತಕುಮಾರಿ ಅವರಿಂದ ವಸ್ತ್ರ ವಿತರಣೆ ನೆರವೇರಿಸಲಾಯಿತು. ಸಂಘದ ಸದಸ್ಯರು ದೇಣಿಗೆ ರೂಪದಲ್ಲಿ ಸಹಾಯಧನವನ್ನ ನೀಡುವ ಮೂಲಕ ಸೇವಾ ಮನೋಭಾವವನ್ನ ಪ್ರದರ್ಶಿಸಿದ್ರು. ವೃದ್ಧಾಶ್ರಮದ ಮುಖ್ಯಸ್ಥರಾದ ಶ್ರೀ ತಿಮ್ಮಾರೆಡ್ಡಿ ಸರ್ ಅವರು ಸಂಘದ ಈ ಸೇವಾ ಕಾರ್ಯವನ್ನ ಶ್ಲಾಘಿಸಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಕಾರ್ಯಕ್ರಮದ ಅಂತ್ಯದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರು ಹಾಗೂ ಸಹಕಾರ ನೀಡಿದವರಿಗೆ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.